ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ.
ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ. ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ. ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ. ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ. ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ. ಮೂಡಾ ಕೇಸ್ನಲ್ಲಿ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇಶನಗಳ ಮಾಹಿತಿ ಬಿಡುಗಡೆಗೆ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹಿಸಿದ್ದಾರೆ. 142 ನಿವೇಶನಗಳ ಮಾಹಿತಿ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ನಿಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಅಲ್ಲಿ ಪ್ರಕಟಿಸಿ 142 ನಿವೇಶನಗಳ ಮಾಹಿತಿಯನ್ನ. ಕಡಿಮೆ ಬೆಲೆಗೆ ನಿವೇಶನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರೋದು. ಜೊತೆಗೆ 142 ನಿವೇಶನಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅಂತ ಮೂಡಾ ಆಯುಕ್ತರಿಗೆ ದೂರುದಾರ ಸ್ನೇಹಮಯಿ ಪತ್ರವನ್ನ ಬರೆದಿದ್ದಾರೆ.